21 ಕೋಟಿನ ಒಂದು ಸಬ್ ಡಿವಿಷನ್ ಇದೆ ಅಂತ ನಾವು ಹುಡ್ಕೊಂಬಂದ್ವಿ. ಹೆಚ್ಚುಕೊಂಡು ಒಂದು ವರ್ಷ ಜೀಡ್ ಅಲ್ಲ ಸರ್, ಜೀಡ್ ತೆಗೆಯೋದಕ್ಕೂ ಕೆಂಪಟಿಸಲರ್ ಬರ್ಬೇಕಾ ಸರ್? ನಾವು ದುಡ್ದು ಟ್ಯಾಕ್ಸ್ ಕಟ್ತೀವಿ ಸರ್, ನಿಮಗೂ ನಮಗೂ ವ್ಯತ್ಯಾಸ ಇದೆ. ಅದೆಲ್ಲ ಉದುರೋಗ್ತಾ ಇದೆ. ನನ್ಗೆ ಗೊತ್ತಮ್ಮ, ಇವಾಗ ನಿಮ್ ಫ್ರೆಂಡ್ ಒಪ್ಕೊಂಡು ಹೋಗ ನೋಡಮ್ಮ, ಒಳಗಡೆ ಕೂತ ನೋಡಮ್ಮ. AWಗಳು AEಗಳು ಹೇಳೋ ಕಾರಣಗಳು ಇರ್ತಾವಲ್ಲ. ವಿಷಯ ನಿಮ್ಮ ಸ್ಟಾಪ್ ಇರೋದು ಅಕೌಂಟ್ ಸ್ಟಾಪು 9 ಮತ್ತೆ 2 4 ಕ್ಯಾಶ್ ಸೆಕ್ಷನ್ ಅಲ್ಲಿ 3 ಇದ್ದಾರೆ. ಸಾಹೇಬ್ರು ಫ್ರೆಂಡ್ರನ್ನು ಸೇರಿಸ್ಕೊಂಡು ಹೇಳ್ತೀನಿ. ಜೂನಿಯರ್ ಅಸಿಸ್ಟೆಂಟ್ ಅಂತ ಸಪ್ರೇಟ್ ಇಲ್ಲ. ಜೂನಿಯರ್ ಅಸಿಸ್ಟೆಂಟ್ 1 2 3 4 ಜನ ಅಲ್ಲ. ನಮ್ಮ ಸೀನಿಯರ್ ಅಸಿಸ್ಟೆಂಟ್ ತಾವು ನಾವು ಅಸಿಸ್ಟೆಂಟ್, ಅವರೇ ಸೀನಿಯರ್ ಅಸಿಸ್ಟೆಂಟ್. ಏನ್ರಿ ಹುದ್ದೆಯಲ್ಲಿ ಸೀನಿಯರ್ ಅಸಿಸ್ಟೆಂಟ್, ಏಜೆನ್ಸಿ ಸಿಕ್ಕವರು. ಎಷ್ಟಿದೆ ಸಾಹೇಬ್ರೆ ನಿಮ್ದು ಕಲೆಕ್ಷನ್ ಹೊಳಲ್ಕೆರೆ? ಟೋಟಲ್ ರೆವೆನ್ಯೂ ಎಷ್ಟಿದೆ ನಿಮ್ದು? ಟೋಟಲ್ ಸಾಫ್ಟ್ ಕ್ಯಾಟಗರಿ 2 ಕೋಟಿ. ಟೋಟಲ್ ಎಷ್ಟಿದೆ ಹೇಳಿ? ಒಂದು ಮಂತ್ಗೆ ಎಷ್ಟು ಬರುತ್ತೆ ನಿಮ್ಗೆ? ಅಕೌಂಟ್ಸ್ ಆಫೀಸರ್ ಇಲ್ವಾ ನಿಮಗೆ? ನೀವು ಇನ್ಚಾರ್ಜಾ? ಸೀನಿಯರ್ ಇನ್ಚಾರ್ಜ್, ಅಕೌಂಟ್ ಆಫೀಸರ್ ಇಲ್ಲ. ಅಕೌಂಟ್ಸ್ ಆಫೀಸರ್ ಇಲ್ಲ? ಇಲ್ಲ. ಇದಕ್ಕೆ ಕೊಟ್ಟಿಲ್ಲ ನಿಮಗೆ? ಟೋಟಲ್ ಪೇಮೆಂಟ್ 21 ಕೋಟಿ 6 ಲಕ್ಷ. ಒಂದು ತಿಂಗಳಿಗ 21 ಕೋಟಿನ? ಕರೆಕ್ಟ್ ನೋಡಿ ಸರ್, ಇನ್ನೊಂದು IP ಸೇರಿ ಆಗ್ಲಿ ಸರ್. 21 ಕೋಟಿನ ಹೌದು. ಹೊಳಲ್ಕೆರೆ ಎಷ್ಟಿದೆಯಾ ನಿಮಗೆ? ಎಷ್ಟಿದೆ? 22. 21 ಕೋಟಿನ? ಏನ್ ಸರ್ ನಿಮ್ಮ ಆಫೀಸ್ ಒಂದು ಬೋರ್ಡ್ ಹಾಕ್ಸಿಲ್ವಲ್ಲ ಸರ್ ನೀವು? ಮೊನ್ನೇನು ರೆಡಿ ಮಾನ್ ಸರ್, ಏನ್ ಸರ್ 21 ಕೋಟಿ ಕಲೆಕ್ಷನ್ ಇರೋಂಥ ಆಫೀಸ್ಗೆ ಒಂದು ಸಬ್ ಡಿವಿಷನ್ ಇದೆ ಅಂತ ನಾವು ಹುಡ್ಕೊಂಬಂದ್ವಿ. ಇವಾಗ ಇಲ್ಲಿ ನಿಮ್ AD ಇದಾರ? ಮೀಟಿಂಗ್ ಇಲ್ವಾ ಸರ್ AD? ಮೀಟಿಂಗ್ ಸಾಹೇಬ್ರ ಸರ್ ನಿಮ್ಮ ಆಫೀಸ್ ಬೋರ್ಡ್ ಇದೆಯಾ? ಆಫೀಸ್ ಬೋರ್ಡ್ ಒಂದು ಸಬ್ ಡಿವಿಷನ್ ಅಂತ ಅನ್ನೋದಕ್ಕೆ ಏನಾದ್ರು ಒಂದು ಕುರು ಇದೆಯಾ ಸರ್? ಇಲ್ಲಿ KPTC ಇದೆ, ಈ ಕಡೆ ಇದೆ. ಈ ಕಡೆ ಎರಡು ಮಾಡ್ಕೊಂಡು ಸರ್. ಇವಾಗ ನಿಮ್ಮ ಅಕೌಂಟ್ ಸೆಕ್ಷನ್ ಅಲ್ಲಿ ಹೇಳಿದ್ರು 21 ಕೋಟಿ ಕಲೆಕ್ಷನ್ ಪರ್ ಮಂತ್. ನನ್ಗೆ ಗೊತ್ತಿಲ್ಲ. 21 ಕೋಟಿ ಕಲೆಕ್ಷನ್ ಆಗುವಂತ ಒಂದು ಬೆಸ್ಟ್ ಸಬ್ ಡಿವಿಷನ್ ನಿಮ್ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇಷ್ಟೊಂದು ಯಾವ್ದು ಕಲೆಕ್ಷನ್ ಆಗಲ್ಲ ನನಗೆ ಗೊತ್ತಿಲ್ಲ. ಒಂದು ಬೋರ್ಡ್ ಇಲ್ಲ ಮೇಡಮ್. ಎಲ್ಲ ಸಾರ್ವಜನಿಕ ಯಾರಾದ್ರೂ ಬಂದ್ರೆ ನಿಮ್ಮ ಕಚೇರಿ ಇಲ್ಲಿದೆ ಅನ್ನೋದಕ್ಕೆ ಹೊರಗಡೆನೂ ಇಲ್ಲ, ಬಿಲ್ಡಿಂಗ್ ಮೇಲೂ ಇಲ್ಲ. ಎಲ್ಲ ಕ್ಲೀನ್ ಮಾಡಿದ್ದೀವಿ. ಇಲ್ಲ, ಕ್ಲೀನ್ ಮಾಡಿದ್ರೆ ನೋಡಿ, ಅದು ಹೆಚ್ಚು ಕಡಿಮೆ 1 ವರ್ಷ ಜೀಡದು ಉದುರ್ತೈತೆ ಅಂತ ಕಾಣಿಸುತ್ತೆ. ನಿರ್ವಹಣೆ ಮಾಡ್ಬೇಕಲ್ಲ ಸರ್ ನೀವು? ನಿರ್ವಹಣೆ ನಾವು ಮಾಡೋದಿಲ್ಲ. KPTC ಅವ್ರು ಲಾಸ್ಟ್ ಟೈಮ್ ಮಾಡಿದ್ರು, ಕೇಳಿ ಹಾಕಿದ್ರು ನೋಡಿ. ಅಲ್ಲ ಸರ್, ಜೀಡ್ ತೆಗೆಯೋದಕ್ಕೂ ಕೆಂಪಟಿಸಲರ್ ಬರ್ಬೇಕಾ ಸರ್? ಜೀಡ್ ಕಟ್ಟಿದ್ಯಲ್ಲ ನಿಮ್ಮ ಆಫೀಸಲ್ಲಿ, ಅದಕ್ಕೂ ಕೆಂಪಟಿಸಲರ್ ಕರ್ಸೋಣ? ಏನ್ ಸರ್, ನಿಮ್ಮ ಆಫೀಸ್ನ ನೀವು ಕ್ಲೀನಾಗಿ ನೋಡ್ಕೋಬೇಕು ಸರ್. ನಾವು ಹೇಳೋದು ಬೇಡ ಅನ್ಸುತ್ತೆ. ಖಂಡಿತ ಸರ್. ಸರ್ ಇವಾಗ ನಿಮ್ಮ ಕಚೇರಿಯಲ್ಲಿ ಒಂದು ಮಿನಿಮಮ್ ಒಂದು 10 ಜನ ಎಂಪ್ಲಾಯ್ಸ್ ಇದ್ದೀರಾ. ಪ್ರತಿ ತಿಂಗಳು ನಿಮ್ದಲ್ಲ ಅಂತ ಒಂದು 200 ರೂಪಾಯಿ ಡೆಡಿಕೇಟ್ ಮಾಡಿದ್ರೆ ನಿಮ್ಗೆ ಯಾರೋ ಒಬ್ಬ ಕೆಲಸದವ್ರು ಸಿಗ್ತಾರೆ, ಅವ್ರು ಕ್ಲೀನ್ ಮಾಡ್ತಾರೆ ಸರ್. ಅವ್ರಿಗೆ 89 ಸಾವಿರ ರೂಪಾಯಿ ಸಂಬಳ ಕೊಟ್ಬಿಟ್ಟು ಅದೇನು ಸರ್, ಅವ್ರು ಏನು ಕೆಲಸ ಮಾಡ್ತಾರೆ, ಏನು ಕ್ಲೀನ್ ಮಾಡ್ತಾರೆ? ಬಾಟಲ್ಸ್ 89 ಸಾವಿರ ರೂಪಾಯಿ ಸಂಬಳ ಕೊಡ್ತಾ ಇದೀರಲ್ಲ ಸರ್ ಅವ್ರಿಗೆ? ಎಷ್ಟೋ ಬರ್ತಿದೆಯಲ್ಲ ಸರ್, ನಮ್ಮ ತೆರಿಗೆದಾರರ ದುಡ್ಡು ಸರ್ ಅದು, ಅಲ್ವಾ ಸರ್? ಮತ್ತೆ ಅವ್ರು ಇನ್ನೇನು ಕೆಲಸ ಮಾಡ್ತಾರೆ? ಕ್ಲೀನು ಮಾಡಲ್ಲ ಅಂದ್ರೆ ಇನ್ನೇನಕ್ಕೆ ಅವರು? ಅದೇನು ಹೇಳ್ತೀರಾ ಸರ್? ಸೀನಿಯರ್ ಅಸಿಸ್ಟೆಂಟ್ಗೆಲ್ಲ ನೀವು ಒಬ್ಬ ಈ ಒಂದು ಕಚೇರಿಯ ದೊಡ್ಡ ಅಧಿಕಾರಿಯಾಗಿ ನೀವು ಮುತುವರ್ಜಿತ ಆಗಬೇಕು ಸರ್. ಇವೆಲ್ಲ ನೀವೇ ಮಾಡಿಸಿ ಅಂತ ಅಲ್ಲ ಹೇಳ್ತಿರೋದು. ಎಲ್ಲರೂ ನಿಮ್ಮ ಅಂಡ್ರಲ್ಲೇ ತಾನೆ ಸರ್ ಕೆಲಸ ಮಾಡೋದು?
ನಾನೊಂದು ಹೇಳ್ತೀನಿ ಸರ್, ಚಿಕ್ಕವನಾದರೂ ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ಇದು ನಿಮ್ಮ ಪ್ರಾಪರ್ಟಿ ಆಗಿದ್ರೆ ನೀವು ಹೆಂಗಾರು ಮೇಂಟೈನ್ ಮಾಡಿ ಸರ್. ಕೇಳಕ್ಕೆ ಬರ್ತಿದ್ದಿಲ್ಲ ನಾವು. ಇದು ನಮ್ಮ ಪ್ರಾಪರ್ಟಿ ಸರ್, ಇದರಲ್ಲಿ ನಮ್ಮ ದುಡ್ಡಿದೆ ಸರ್, ತೆರಿಗೆದಾರನ ದುಡ್ಡಿರುತ್ತೆ ಸರ್. ಸರ್ ನಾವು ಕಟ್ಟಿರೋ ಟ್ಯಾಕ್ಸ್ ಕೇಳಿಸ್ಕೊಳ್ಳಿ, ನೀವು ಹೇಳ್ತಿರೋದು ನಾನು ಹೇಳ್ತೀನಿ ಉತ್ತರ. ನಾವು ಕಟ್ಟಿರೋ ಟ್ಯಾಕ್ಸಿಂದ ಸಂಬಳ ಪಡೆದು ಅದರಲ್ಲಿ ಟ್ಯಾಕ್ಸ್ ಕಟ್ತೀರಾ ಸರ್ ನೀವು? ನಾವು ದುಡ್ದು ಟ್ಯಾಕ್ಸ್ ಕಟ್ತೀವಿ ಸರ್, ನಿಮಗೂ ನಮಗೂ ವ್ಯತ್ಯಾಸ ಇದೆ. ಹೇಳಿ. ನಾನು ಬೆಸ್ಕಾಂ ಗ್ರಾಹಕನ, ಹೌದು ನಾನು ಕರೆಂಟ್ ಬಿಲ್ ಕಟ್ತೀನಿ. ಹೌದು ಐ ಆಮ್ ಆಲ್ಸೋ ಟ್ಯಾಕ್ಸ್ ಎಸ್ ಸರ್. ಇವಾಗ ನೀವು ಹೇಳಿದ್ರಲ್ಲ, ಎಕ್ಸಾಕ್ಟ್ಲಿ ರೈಟ್. ಬಟ್ ನನ್ನ ಪಾಯಿಂಟ್ ಏನು ಗೊತ್ತಾ, ನೀವು ಸಂಬಳ ತಗೊಂಡು ಆಮೇಲಿಂದ ಟ್ಯಾಕ್ಸ್ ಕಟ್ತೀರಾ ಸರ್. ನೀವು ಟ್ಯಾಕ್ಸ್ ಕಟ್ಟೋದು ಆದ್ರೂ ಅಷ್ಟೇ, ನೀವು ಸಂಬಳ ಪಡೆಯೋದು ನಾವು ಕೊಡುವಂತ ತೆರಿಗೆ ಹಣದಿಂದ. ಕರೆಕ್ಟಾ ಸರ್? ನಿಮಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರಬೇಕು. ನೀವು ಇವಾಗ ಏನು ಹೇಳ್ತಾ ಇದ್ದೀರ ಉತ್ತರ, ಒಂದು ನಿಮಿಷ ನಾನು ಹೇಳೋದು ಕೇಳಿಸ್ಕೊಳ್ಳಿ. ನೀವು ಹೇಳ್ತಾ ಇದ್ರಲ್ಲ ಉತ್ತರ, ನಿಮ್ಮನ್ನೇ ಒಂದ್ಸರಿ ರೀಕಾಲ್ ಮಾಡ್ಕೊಳ್ಳಿ ಆ ಒಂದು ಪ್ರಶ್ನೆಗೆ. ರೀ, ನಮಗೆ ನೋಡಿ, ಆಯ್ತು ನಂದೊಂದಾಯ್ತು, ನಮ್ಮ ಫ್ಯಾಮಿಲಿ ಎಲ್ಲ ರೈತಾಪಿ ಕುಟುಂಬನೇ, ಹಾ, ಅವರೆಲ್ಲ ಕಟ್ಟೋದಿಲ್ಲ ಹಂಗಾದ್ರೆ. 100% ಸರ್. ಬಟ್ ನಾವು ನಾಗರಾಜ್ ಅವ್ರನ್ನ ಪ್ರಶ್ನೆ ಮಾಡ್ತಾ ಇರೋದು, ನಿಮ್ಮ ಕುಟುಂಬನೆಲ್ಲ ಪ್ರಶ್ನೆ ಮಾಡಕ್ ಆಗಲ್ವಲ್ಲ ನಾವು. ನಾನು ಸರಿ ಮಾಡಿಸ್ತೀನಿ ಬಿಡ್ರಿ. ಓಕೆ ಸರ್. ವಿದ್ಯುತ್ವಾಣಿ ಫ್ಯಾಕ್ಟ್ ಚೆಕ್ ಮುಂದುವರಿತಾ ಇತ್ತು. ಇವತ್ತು ಹೊಳಲ್ಕೆರೆಗೆ ಬಂದಿದ್ವಿ. ಹೊಳಲ್ಕೆರೆ ಸಬ್ ಡಿವಿಷನ್ನ ಗುರ್ತಿಡಿಯೋದಕ್ಕೆ ನಮಗೂ ಸಹ ತುಂಬ ಕಷ್ಟ ಆಯಿತು. ಯಾಕಂದರೆ ಹೊಳಲ್ಕೆರೆ ಸಬ್ ಡಿವಿಷನ್ ಇದೆ ಅನ್ನೋದಕ್ಕೆ ಯಾವುದೇ ಪ್ರೂವ್ ಇಲ್ಲ. ಯಾಕಂದರೆ ಪಕ್ಕದಲ್ಲಿ ಸ್ಟೇಷನ್ ಇದೆ. ಇದಿಷ್ಟು ಬೆಸ್ಟ್ KPTCLನ ಒಂದು ಆಸ್ತಿ. ಈ KPTCLನ ಆಸ್ತಿಗೆ ಹೊಳಲ್ಕೆರೆ ಸಬ್ ಡಿವಿಷನ್ಗೆ ಯಾವುದೇ ರೀತಿಯಾದ ಒಂದು ಸಬ್ ಡಿವಿಷನ್ ಅಂತ ತೋರಿಸುವ ಯಾವುದೇ ಪ್ರೂವ್ ಇಲ್ಲ. ಯಾಕಂದರೆ ಗೊತ್ತೇ ಆಗಲ್ಲ. ಬಿಲ್ಡಿಂಗ್ ಮೇಲೇನು ಯಾವುದೇ ರೀತಿಯಾದ ಬೋರ್ಡ್ ಇಲ್ಲ. ಆಮೇಲೆ AW ನಾಗರಾಜಪ್ಪ ಅವರು ಹೇಳ್ತಾರೆ ನಮ್ಮದು ಬೋರ್ಡ್ ಇದೆ ಪಕ್ಕದಲ್ಲಿ ಎತ್ತಿಟ್ಟಿದ್ದೀವಿ ಅಂತ. ಆ ಬೋರ್ಡ್ ಇದೆ ನೋಡಿ, ಪೂರ್ತಿ KPTCLನ ಬೋರ್ಡ್ ಮೇಲೆ ಬೆಸ್ಕಾಮಿನ ಒಂದು ಸ್ಟಿಕ್ಕರ್ ಅಂಟಿಸಿದ್ದಾರೆ, ಪೇಂಟ್ ಹೊಡೆದ್ಬಿಟ್ಟು ಸ್ಟಿಕ್ಕರ್ ಅಂಟಿಸಿದ್ದಾರೆ. ಅದೆಲ್ಲ ಉದುರೋಗ್ತಾ ಇದೆ. ಅಂದರೆ ಇಲ್ಲಿ ಎಲ್ಲವನ್ನೂ ಸರ್ಕಾರನೇ ಕೊಡುತ್ತೆ, ಬೋರ್ಡು ಸರ್ಕಾರ ಕೊಡುತ್ತೆ, ದುಡ್ಡು ಸರ್ಕಾರ ಕೊಡುತ್ತೆ. ಆದರೆ ಇವರು ಮುತುವರ್ಜಿ ವಹಿಸಿ ಒಂದು ಬೋರ್ಡನ್ನು ಹಾಕ್ಸುವಷ್ಟು ಕಷ್ಟ ಬಂದಿದೆ ಹೊಳಲ್ಕೆರೆ AW ನಾಗರಾಜಪ್ಪ ಅವ್ರಿಗೆ. ಒಟ್ಟಾರೆಯಾಗಿ ಅವರು ಮಾತಾಡಿದ್ದು ಹೆಂಗಿತ್ತು ಅಂದರೆ, ನೀವು ಮಾತಾಡೋದು ತಪ್ಪು, ನಾವು ತೆರಿಗೆ ಕಟ್ತೀವಿ, ನಮಗೂ ಹಕ್ಕಿದೆ ಅನ್ನೋ ಥರ ಮಾತಾಡ್ತಾರೆ. ಸರಿ ಸ್ವಾಮಿ, ನಾಗರಾಜಪ್ಪರೇ ನಿಮಗೂ ಹಕ್ಕಿದೆ, ಮಾತಾಡಿ, ತಪ್ಪೇನಿಲ್ಲ, ನೀವು ಒಬ್ಬ ಭಾರತದ ನಾಗರಿಕರು. ಆದರೆ ಈ ಕಚೇರಿನೇ ನಿಮ್ಮ ಮನೆಯಾಗಿದ್ದರೆ ನೀವು ಇದೇ ಥರ ಮೇಂಟೈನ್ ಮಾಡ್ತಿದ್ದೀರಾ? ಇದೊಂದೇ ವಿದ್ಯುತ್ವಾಣಿ ಕಡೆಯಿಂದ ನಿಮಗೆ ಪ್ರಶ್ನೆ. ದಯವಿಟ್ಟು ಇವರು ಮೇಲಧಿಕಾರಿಗಳು, ನಾಗರಾಜಪ್ಪ ಅವರು ಪ್ರತಿಯೊಬ್ಬರು ಉತ್ತರ ಕೊಡಬೇಕು. ಸಾರ್ವಜನಿಕ ಇವರ ಕಚೇರಿನ ಹುಡುಕೊಂಡು ಗೂಗಲ್ ಮ್ಯಾಪಲ್ಲಿ ಹುಡುಕೊಂಡು ಅಥವಾ ಯಾರನ್ನೋ 4 ಜನ ಕೇಳ್ಕೊಂಡು ಎಲ್ಲಿದೆ ಕಚೇರಿ ಅಂತ ಕೇಳ್ಕೊಂಡು ಇವ್ರ ಕಚೇರಿಗೆ ಬರಬೇಕಾ? ಯಾಕಂದರೆ ಸರಿಸುಮಾರು 21 ಕೋಟಿ ರೂಪಾಯಿಯಷ್ಟು ಏನು ರೆವಿನ್ಯೂ ಈ ಒಂದು ಹೊಳಲ್ಕೆರೆ ಸಬ್ ಡಿವಿಷನ್ ಬರ್ತಾ ಇದೆ. ಇಲ್ಲಿ ಒಳಗಡೆ ನೋಡಿದ್ರೆ ಜೀಡು ಕಟ್ಟಿದಂಥ ಒಂದು ರೂಮ್ ಇದೆ, 80 ಸೆಕ್ಷನ್, ಮೇಲ್ಗಡೆ ಸಿಮೆಂಟ್ ಉದುರಿದೆ, ಕಬ್ಬಣ ಕಾಣಿಸ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಒಂದು ಕಚೇರಿ ಇದೆ. ಕೇಳಿದ್ರೆ KPTCL ಅವ್ರ ಬಿಲ್ಡಿಂಗು KPTCL ಅವರೇ ಮೇಂಟೈನ್ ಮಾಡಬೇಕು ಅಂತಾರೆ. ಸ್ವಾಮಿ, ನೀವು ಪಡೀತಿರುವಂಥ ಬೆಸ್ಕಾಂ ಸಂಬಳ ಅದು ಸಾರ್ವಜನಿಕರದು, ಅದನ್ನು ಎಚ್ಚೆತ್ತ ವಹಿಸ್ಕೊಳ್ಳಿ. ನಿಮಗೆ KPTCL ಒಂದು ಪ್ರಾಪರ್ಟಿ ಕೊಟ್ಟಿದೆ, ಒಂದು ಆಸ್ತಿ ಕೊಟ್ಟಿದೆ ಅಂದರೆ ಅದನ್ನು ನಿರ್ವಹಣೆ ಮಾಡೋ ಜವಾಬ್ದಾರಿ ನಿಮ್ದಿರುತ್ತಾಗಲಿ. KPTCL ಬಂದು ಜೀಡ್ ತೆಗಿಯೋಕ್ಕಾಗಲ್ಲ. ದಯವಿಟ್ಟು ನಾಗರಾಜಪ್ಪ ಅವರು ನಿಮ್ಮ ಕಚೇರಿ ನಿರ್ವಹಣೆ ನೀವು ನೋಡ್ಕೋಬೇಕು. ನಿಮ್ಮ ಕಚೇರಿ ಒಬ್ಬ ಸ್ವೀಪರ್ ಮೇಡಮ್ ಅವರು ಸರಿಸುಮಾರು 80,000 to 90,000 ರೂಪಾಯಿ ಸಂಬಳ ಪಡೀತಾರೆ. ಅವ್ರನ್ನ ಕೂರಿಸಿ ಸಂಬಳ ಕೊಡೋದಕ್ಕಲ್ಲ ಇರೋದು, ಅವ್ರ ಹತ್ರ ಕೆಲಸ ತಗೋಬೇಕು. ಕೆಲಸ ಮಾಡೋಂಥವ್ರನ್ನ ನಿಮ್ಮ ಕಚೇರಿಯಲ್ಲಿ ಇಟ್ಕೋಬೇಕು. ಒಟ್ಟಾರೆಯಾಗಿ ಹೊಳಲ್ಕೆರೆಗೆ ಇವತ್ತು ನಾವು ಬಂದಿದ್ವಿ. ಇಲ್ಲಿ ನಮಗೆ ಯಾವುದೇ ರೀತಿಯಾದ ಬೋರ್ಡ್ ಕಾಣಿಸಿಲ್ಲ. ಬೋರ್ಡ್ ಇದ್ದರೂ ಅದು ಏನೂ ಕಾಣಿಸ್ತಾ ಇಲ್ಲ. ಆದರೂ ಈ ಒಂದು ಸಬ್ ಡಿವಿಷನ್ನ AW ನಾಗರಾಜಪ್ಪ ಅವರು ಇದನ್ನು ಸಮರ್ಥಿಸ್ಕೊತಾ ಇದ್ದಾರೆ. ಏನು ನಿಮ್ಮ ಹೆಸರು? ಕುಮಾರ್. ಎಷ್ಟು ವರ್ಷ ಆಯ್ತು ಅಪಾಯಿಂಟ್ ಆಗಿ? 9 ವರ್ಷ. ಹಾಂ, ಮದುವೆ ಆಗಿದೆಯಾ? ಮಕ್ಕಳು ಎಷ್ಟು ಜನ? ಎಷ್ಟನೇ ಕ್ಲಾಸು? ಚಿಕ್ಕವ್ರು. ಏನಾದ್ರು ಲೈನಲ್ಲಿ ಹೆಚ್ಚು ಕಡಿಮೆ ಆದರೆ? ಹೌದಲ್ಲ, ಹೆಚ್ಚು ಕಡಿಮೆ ಆದರೆ ಯಾರು ದಿಕ್ಕವ್ರಿಗೆ? ಯಾರೇ ದಿಕ್ಕು? ನಿಮ್ಗೆ ಯಾರೇ ಅಧಿಕಾರ ಕೊಟ್ಟಿದ್ದು ವಿತೌಟ್ ಸೇಫ್ಟಿ ಎಕ್ವಿಪ್ಮೆಂಟ್ಸ್ ನೀವು ಬಳಸ್ತಿದ್ದಂಗೆ ಚೇಂಜ್ ಓವರ್ ಮಾಡ್ಬೋದು ಅಂತ? ಎಲ್ಲರೂ ನಿಮ್ಮ ಗ್ಲೌಸು ಕೊಟ್ಟಿಲ್ವಾ? ಡಿಪಾರ್ಟ್ಮೆಂಟ್ ಕೊಟ್ಟಿದೆಯಾ ಕೊಟ್ಟಿಲ್ವಾ? ಕೊಟ್ಟಿದೆ ಸರ್, ತುಂಬ ದಿನ ಆಯಿತು, ಕೇಳಿದ್ವಿ. ಮನೆ ಎಂಡೆಂಟಿಗೆ ಹಾಕ್ತಾರೆ. ಇವಾಗ ಹೋಗ್ಲಿ, ಇರೋದಾದ್ರೆ ಎಲ್ಲಿದೆ? ನೀವು ಯಾವತ್ತಾರು ಬಳಸಿದ್ದೀರಾ? ಪ್ರಾಮಾಣಿಕವಾಗಿ ಸರ್,
ಎಲ್ಲಿ ಮಾಡಿಸಿದ್ರಿ? ಯಾರು ನಿಮ್ಮ AW ಯಾರಾದ್ರೂ ಇದ್ದಾಗ ಅವು ಬಳಸ್ತಿರಲ್ಲ ಅದ? ಇಲ್ಲ ಸರ್, ನಿಜವಾಗ್ಲೂ ನನಗೇನಿಲ್ಲ. ನಾವು ಟ್ರೈಬಲ್ ಏನ್ರಿ ಕೆಲಸ ಮಾಡ್ಬೇಕಾದ್ರೆ ಏನ್ರಿ ಇದ್ದಿದ್ದು ಎಲ್ಲ ಗ್ಲೋಸ್ ಯೂಸ್ ಮಾಡ್ತೀವಿ ಸರ್. ಆಮೇಲೆ GVS ರಾಡ್ಗಳಿಗೆ ಕ್ಲೀನಾಗಿ ಪೈಪ್ಗಳನ್ನೆಲ್ಲ ಎತ್ಕೊಂಡು ಸೇಫ್ಟಿ ಮಾಡ್ಕೊಂಡು ಇದ್ರದ್ದು ಫೈಬರ್ ಪೈಪ್ ಎಲ್ಲ ಎತ್ಕೊಂಡು ಕ್ಲೀನಾಗಿ ಎಲ್ಲಿದೆ ಅದು? ಅದು ಪೈಪ್ ಎಲ್ಲ ಅದರೊಳಗೆ ಇರುತ್ತೆ ಸರ್. ಆಮೇಲೆ ಸೇಫ್ಟಿಗೆ ಅಂತ ಪಿನ್ ಯೂಸ್ ಮಾಡ್ತೀವಿ ಓಪನ್ ಸರಿ ಸರ್, ನಿಮ್ಮ ಹತ್ರ GVS ರಾಡ್ ಎಲ್ಲಿದೆ ತೋರಿಸಿ ಸರ್. ಒಂದು ಇದರಲ್ಲೇ GVS ಎಲ್ಲ GVS ಅಲ್ಲೇ ಬಿಟ್ಬಿಟ್ಟಿರ್ತಾರೆ, ತೆಗೆಯೋದೇ ಇಲ್ಲ. ಮತ್ತು ಅದರಲ್ಲಿ ಎಲ್ಲಿದೆ GVS ರಾಡ್ ಇದೆ? ಏನೋ ಒಂದು ಸುಳ್ಳು ಹೇಳ್ತೀರಾ, ಟೈಮಿಗೆ ಕರೆಕ್ಟಾಗಿ ಸುಳ್ಳು ಹೇಳ್ತೀರಾ ಅಷ್ಟೇ. ಸ್ವಾಮಿ, ಇವಾಗ ಲೈನ್ಗೆ ಹತ್ತಿರ್ತೀರಾ, ನಿಮ್ಗೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ನಿಮ್ಮ ಕುಟುಂಬಕ್ಕೆ ಜವಾಬ್ದಾರಿ ಯಾರು? ಯೋಚನೆ ಮಾಡಿದ್ದೀರಾ ಯಾವತ್ತಾದ್ರು? ಆಕ್ಸಿಡೆಂಟ್ಸ್ ಆಗಿದೆಯಾ ಆಗಿಲ್ವಾ? ಯಾಕಾಗಿದೆ ಆಕ್ಸಿಡೆಂಟು? ವಿತೌಟ್ ಸೇಫ್ಟಿ ಇಟ್ಕೊಂಡು ಕೆಲಸ ಮಾಡ್ತಾರೆ. ನಿಮ್ಮಂಗೆ ತಾನೇ ವಿತೌಟ್ ಸೇಫ್ಟಿ ಕೆಲಸ ಮಾಡ್ಬಿಟ್ಟು ಪ್ರಾಣ ಕಳ್ಕೊಳ್ಳೋದು ಅದೇ ತಾನೇ? ಸೇಫ್ಟಿ ಮಾಡ್ಕೊಂಡು ಕೆಲಸ. ಎಲ್ಲರೂ ಸೇಫ್ಟಿ ಮಾಡ್ಕೊಂಡೇ ಕೆಲಸ ಮಾಡಿದ್ರೆ ಯಾಕಪ್ಪ ಸತ್ತೋಗ್ತಾರೆ ಹೇಳಿ ನೋಡೋಣ. ಎಲ್ಸಿ ತಗೊಂಡಿರ್ತೀರಾ, ಅರ್ಥರಾಡ್ ಯೂಸ್ ಮಾಡಿರ್ತೀರಾ, ಗ್ಲೌಸ್ ಹಾಕೊಂಡಿರ್ತೀರಾ, ಹೆಲ್ಮೆಟ್ ಹಾಕೊಂಡಿರ್ತೀರ, ಎಲ್ಲ ಆಗಿರುತ್ತೆ. ಆಕ್ಸಿಡೆಂಟ್ ಏನಕ್ಕಾಗುತ್ತೆ? ಯಾವುದೊಂದು ಕಾರಣ ಇರಬೇಕಲ್ಲ. ಸುಮ್ಮನೆ ಆಕ್ಸಿಡೆಂಟ್ ಆಗುತ್ತಾ? ವಿತೌಟ್ ಸೇಫ್ಟಿ ತಾನೆ ನೀವು ಮಾಡ್ತಿರೋದು? ವಿತೌಟ್ ಸೇಫ್ಟಿ ತಾನೆ? ಹೊಳಲ್ಕೆರೆ ಯಾವುದು ಸಬ್ ಡಿವಿಷನ್ ಓಲ್ಡ್ ಯಾವುದು? ಯಾರು ನಿಮ್ಮ ಶಶಿಧರ್ ಸರ್, ಇವತ್ತು ನಿಮ್ಮಂಗೆ ಸೇಫ್ಟಿ ಬಳಸಲಿದ್ದಂಗೆ ಕೆಲಸ ಮಾಡ್ತಿರೋಂಥ ಲೈನ್ಮ್ಯಾನ್ಗಳಿಗೆ ಏನು ಹೇಳ್ತೀರಾ ಹೇಳಿ ಮೈಕಲ್? ಫ್ರೆಂಡ್ಸ್, ಯಾರೋ ವಿತೌಟ್ ಸೇಫ್ಟಿ ವರ್ಕ್ ಮಾಡಬೇಡಿ, ಎಲ್ಲ ಸೇಫ್ಟಿ ಇಟ್ಕೊಂಡೇ ಕೆಲಸ ಮಾಡಿ. ಹ್ಯಾಂಡ್ ಗ್ಲೌಸ್ನ ಬಳಸಿ ಅರ್ಥರಾಡ್ನ ಲೈನ್ LC ಕ್ಲಿಯರ್ ಮಾಡಿ ತಗೊಂಡು, ಹಿಂದ್ಗಡೆ ಯಾವ್ದಾದ್ರು GVS ಇದ್ದರೆ ಓಪನ್ ಮಾಡಿಕೊಂಡು ಕ್ಲಿಯರಾಗಿ LC ಕನ್ಫರ್ಮ್ ಮಾಡಿಕೊಂಡು ಸ್ಟೇಷನ್ಗೆ ಕನ್ಫರ್ಮ್ ಮಾಡಿಕೊಂಡು ಕೆಲಸ ಮಾಡಬೇಕು. ಹಿಂಗೆ ಕೆಲಸ ಮಾಡೋದ್ರಿಂದ ನಮ್ಮ ಕುಟುಂಬ ಕೂಡ ಸೇಫ್ಟಿ ಆಗಿರುತ್ತೆ, ಹಾಗೂ ನಾವು ನಮ್ಮನ್ನು ನಂಬ್ಕೊಂಡ್ರೆ ಎಲ್ಲ ನಮ್ಮ ಕುಟುಂಬ ಸೇಫ್ಟಿ ಆಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟ. ಹೆಂಡತಿ ಮಕ್ಕಳು ಅಮ್ಮ ಅಪ್ಪ ಎಲ್ಲ ನಿಮ್ಗೆ ಇರ್ತಾರಪ್ಪ. ನಾವೇನು ಹೇಳ್ಬೇಕಾ? ನಿಮ್ಮ ಜವಾಬ್ದಾರಿ ಅಲ್ವಾ ಅದು? ನೀವು ಕಾಪಾಡ್ಕೋಬೇಕಾ? ನಾವು ಹೇಳ್ಬೇಕಾ ಅದಕ್ಕೆ? ನಿಮ್ಮನ್ನು ನೀವು ಕಾಪಾಡ್ಕೊಳ್ರಪ್ಪ ಸಾಕು. ನಿಮ್ಗೇನು ಡಿಪಾರ್ಟ್ಮೆಂಟ್ ಕೊಟ್ಟಿಲ್ವಾ ಹೇಳ್ರಿ ಹೋಗ್ಲಿ. ಮತ್ತೆಲ್ಲ ಕೊಟ್ರಿ ಉಪಯೋಗಿಸಕ್ಕೆ ಏನರಪ್ಪ? ನನಗೆ ಗೊತ್ತುಮ್ಮ. ಇವಾಗ ನಿಮ್ಮ ಫ್ರೆಂಡ್ ಒಪ್ಕೊಂಡು ಹೋಗೋಣ ನೋಡಮ್ಮ, ಒಳಗಡೆ ಕೂತಿದ್ದೀನಿ ಹೋಗಮ್ಮ, ಮಾತಾಡ್ಸಮ್ಮ. ಹೌದು ಸರ್, ಇಷ್ಟು ದಿನ ನಾನು ಉಪಯೋಗಿಸ್ತಿದ್ದಿಲ್ಲ, ಮುಂದೆ ಉಪಯೋಗಿಸ್ತೀನಿ ಅಂತ ಅವನೇ ಹೇಳ್ಬಿಟ್ಟು ಹೋಗಿದ್ದೀನಿ, ಕೇಳೋಗಪ್ಪ. ನಾವ್ಯಾಕೆ ಸುಳ್ಳು ಹೇಳೋಣ? ಪ್ರತಿಯೊಬ್ಬ ಲೈನ್ ಮ್ಯಾನು ಇದೇ ಕೆಲಸ ಮಾಡ್ತಾ ಇರೋದು. ನೀವು ಯಾರು ಬಳಸ್ತಾ ಇಲ್ಲ, ಯಾರು ಸಿಕ್ಕಾಗ ಮಾತ್ರ ಬಳಸ್ತಾ ಇದೀವಿ ಸರ್ ಅಂತ ಹೇಳ್ತೀರಾ ಅಷ್ಟೇ, ಇನ್ನೇನಿಲ್ಲ. ಇಲ್ಲಿ ಯಾರೋ ಒತ್ತುಡಕ್ಕೋ ಯಾರನ್ನೋ ಒಬ್ರನ್ನ ಒಪ್ಸಕ್ಕೋ ಕೆಲಸ ಮಾಡ್ಬೇಡ್ರಿ. ನಿಮ್ಮ ಸೇಫ್ಟಿ ನೀವು ನೋಡ್ಕೋಬೇಕಾಗ್ಲಿ, ಯಾರೋ ಹೊರಗಡೆ ಅವ್ರು ಬಂದು ನೋಡಲ್ಲ. ನಮ್ದೇನು ಗೊತ್ತಾ, ನಮ್ಮ ವಿಡಿಯೋ ನೋಡ್ಬಿಟ್ಟು ನೀವು ಸುಮ್ಮನೆ ಯಾ ಬಡ ಇವನೇನೋ ಮಾತಾಡಿದೇನಂತಲ್ಲ. ನಿಮ್ಮಲ್ಲಿ ಬದಲಾವಣೆ ಬರಬೇಕು. ಒಂದೇ ಒಂದು ಸಿಂಗಲ್ ಆಕ್ಸಿಡೆಂಟ್ ಆಗ್ಬಾರ್ದು ಅಂತ ಇಡೀ ಸ್ಟೇಟ್ ಸುತ್ತಾ ಇದೀವಿ ನಾವು. ಥ್ಯಾಂಕ್ ಯು ಬೇಕಾಗಿಲ್ಲ, ನೀನು ಆ ರೂಲ್ಸ್ ಫಾಲೋ ಮಾಡಿದ್ರೆ ಸಾಕು, ನಾನೇ ನಿನ್ ಥ್ಯಾಂಕ್ಸ್ ಹೇಳ್ತೀನಿ. ಇದಾ ಮದುವೆ ಆಗಿದ್ಯಾ? ಎಷ್ಟು ಜನ ಮಕ್ಕಳು? ನಾನೇ ನಿನ್ ಮಗ ಅನ್ಕೋ, ಆಯ್ತಾ? ಸೇಫ್ಟಿ ಕೆಲಸ ಮಾಡು. ಸೇಫ್ಟಿ ಅತಿ ಮುಖ್ಯ. ಸೇಫ್ಟಿ ಇಲ್ವಾ ಕೆಲಸನೇ ಮಾಡ್ಬೇಡ. ಮಾಡಲ್ಲ ಸ್ವಾಮಿ ಅಂತ ಹೇಳು, ಯಾರು ಇರ್ಲಿ, ಸೇಫ್ಟಿ ಕೊಡು, ಕೆಲಸ ಮಾಡ್ತೀನಿ, ಮುಗೀತು. ಲಾಜಿಕ್ ಸಿಂಪಲ್. ಸೇಫ್ಟಿ ನೀವು ಮಾಡ್ಕೊಡ್ರಿ, ಅದು ಹೆಂಗ್ ಸಾಯ್ತಿರೋ ನೋಡೇ ಬಿಡೋಣ. ಚಾಲೆಂಜ್ ಇದು. ಒಂದು ಸರಿ ಅರ್ಥರಾಡ್ ಗಿರ್ತರಾಡ್ ನೀವೇನ್ ಕಾಮನ್ ಮಾಡ್ಕೊತೀರಿ, ಏನ್ ಮಾಡ್ಕೊತೀರಿ ಮಾಡ್ಕೊಂಡು ಒಂದು ಫೋಟೋ ತೆಗೆದ್ಬಿಟ್ಟು ನಿಮ್ಗೆ ಹೇಗೆ ಕಳ್ಸ್ರಿ, ಸ್ವಾಮಿ ಇದು ಮಾಡ್ಕೊಂಡಿದ್ದೀನಿ ಕರೆಕ್ಟ್ ಆಗಿದೆಯಲ್ಲ ನೋಡ್ರಿ ಅಂತ ಹೇಳ್ಬಿಟ್ಟು ಕಳ್ಸ್ರಿ. ಕರೆಕ್ಟ್ ಆಗಿದೆ, ಹತ್ತು ನಿನ್ ಕಂಬನ ಅಂದ್ರೆ ನೀನ್ ಹತ್ತು ನೋಡು, ಯಾಕೆ ಕರೆಂಟ್ ಬರ್ತದೆ ನೋಡ ಬಿಡೋಣ. ಇಷ್ಟು ಆಕ್ಸಿಡೆಂಟ್ಸ್ಗಳಲ್ಲಿ ನಾವು ಕೇಳಿರೋದೇನು ಗೊತ್ತಾ? ಸರ್ ಇಲ್ಲ DG ರಿಟರ್ನ್ ಬಂತು. DG ರಿಟರ್ನ್ ಬಂದ್ರೆ ನೀನ್ ಕಾಮನ್ ಮಾಡ್ಕೊಂಡಿರೋದಕ್ಕೆ ಏನರ್ಥ? 11 kV ಪವರ್ ಅಲ್ಲೇ ಕಾಮನ್ ಮಾಡ್ಕೊಂಡೆ ಬರಲ್ಲ ಸಪ್ಲೈ, DG ರಿಟರ್ನ್ ಬಂದ್ಬಿಡ್ತದೆ ಅಂತ. ಎಂತೆಂತವೇ ಅಲ್ವಾ? ಒಬ್ಬ ಲೈನ್ ಮ್ಯಾನ್ ಸತ್ತ ಮೇಲೆ AWಗಳು AEಗಳು ಹೇಳೋ ಕಾರಣಗಳು ಇರ್ತಾವಲ್ಲ, ಒಂದ್ ಕಡೆ ನಗು ಬರ್ತಾ ಇರ್ತದೆ. ಆತರ ಪಡ್ಬೇಡ್ರಿ.